ಮೇ 1ನೇ ತಾರೀಕಿನಿಂದ ಜಿಪಿಎಸ್ ಆಧಾರಿತ ಟೋಲ್ ವ್ಯವಸ್ಥೆ ಇರುತ್ತೆ ಅನ್ನೋ ಸುದ್ದಿ ಹರಿದಾಡಿತ್ತು. ಈ ವಿಷಯವಾಗಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಒಂದು ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದೆ. ಮೇ 1ರಿಂದ ಜಿಪಿಎಸ್ ಆಧಾರಿತ ಟೋಲ್ ವ್ಯವಸ್ಥೆ ಇಲ್ಲ ಅಂತ ಸ್ಪಷ್ಟಪಡಿಸಿದೆ. ಈ ಮೂಲಕವಾಗಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವೇ ಹೇಳ್ತಿರೋದ್ರಿಂದ ಆ ರೀತಿಯ ವ್ಯವಸ್ಥೆಗಳ ಬಗ್ಗೆ ಚಿಂತನೆ ಇಲ್ವಂತೆ. ಸದ್ಯ ಚಾಲ್ತಿಯಲ್ಲಿರೋ ಫಾಸ್ಟ್ಯಾಗ್ ವ್ಯವಸ್ಥೆಯೇ ಮುಂದುವರಿಯುತ್ತೆ. ಜಿಪಿಎಸ್ ಆಧಾರಿತ ಫಾಸ್ಟ್ಯಾಗ್ ಜಾರಿ ಮಾಡುವ ಪ್ರಸ್ತಾವನೆ ಬಂದಿದೆ, ಆದರೆ ಆ ಬಗ್ಗೆ ಚಿಂತನೆಯನ್ನ ನಡೆಸಿಲ್ಲ ಅಂತ ಹೇಳಿದ್ದಾರೆ. ಈಗ ಹಲವಾರು ಸಲಹೆಗಳು ಬಂದಿದೆ, ಮುಂದಿನ ದಿನಗಳಲ್ಲಿ ನಿರ್ಧಾರ ಮಾಡ್ತೀವಿ. ಆದರೆ ಈಗ ಏನ್ ಫಾಸ್ಟ್ಯಾಗ್ ವ್ಯವಸ್ಥೆ ಇದೆಯೋ ಅದೇ ಮುಂದುವರಿಯುತ್ತೆ. ಜಿಪಿಎಸ್ ಆಧಾರಿತ ಟೋಲ್ ವ್ಯವಸ್ಥೆ ಅನ್ನೋದು ಸತ್ಯಕ್ಕೆ ದೂರವಾದದ್ದು ಅಂತ ಹೇಳೋ ಮೂಲಕವಾಗಿ ಮೇ 1ರಿಂದಲೇ ಜಾರಿಯಾಗುತ್ತೆ ಅನ್ನುವಂತಹ ಸುದ್ದಿ ಹಬ್ಬಿತ್ತಲ್ಲ, ಅದಕ್ಕೀಗ ಅವರು ಬ್ರೇಕ್ ಹಾಕಿದ್ದಾರೆ. ಫಾಸ್ಟ್ಯಾಗ್ ವ್ಯವಸ್ಥೆಯನ್ನೇ ಮುಂದುವರಿಸ್ತಾ ಇದ್ದೀವಿ, ಆದರೆ ಹಲವಾರು ಕಡೆಗಳಲ್ಲಿ ಜಿಪಿಎಸ್ ಆಧಾರಿತವಾಗಿ ಫಾಸ್ಟ್ಯಾಗ್ ಅನ್ನುವಂತಹ ಪ್ರಸ್ತಾವನೆಗಳು ಸಲಹೆಗಳು ಬಂದಿದೆ. ಅದೆಲ್ಲದರ ಬಗ್ಗೆ ಮುಂದಿನ ದಿನಗಳಲ್ಲಿ ಚರ್ಚಿಸಿ ನಿರ್ಧಾರವನ್ನು ತೆಗೆದುಕೊಳ್ತೀವಿ. ಈಗ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಬದಲಾವಣೆಗಳನ್ನು ಮಾಡಲ್ಲ ಅಂತ ಕೂಡ ತಿಳಿಸಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದಲೇ ಬಂದಿರುವಂತಹ ಈ ವರದಿಯಿಂದಾಗಿ, ಈ ಕ್ಲಾರಿಫಿಕೇಶನ್ ಇಂದಾಗಿ ಇದ್ದಂತಹ ಆತಂಕ ದೂರವಾಗಿದೆ. ಮೇ 1ನೇ ತಾರೀಕಿನಿಂದ ಜಿಪಿಎಸ್ ಆಧಾರಿತ ಟೋಲ್ ವ್ಯವಸ್ಥೆ ಇರಲಿದೆ ಅನ್ನುವಂತಹ ಸುದ್ದಿ ಹಬ್ಬಿತ್ತು. ಅದಾದ ನಂತರದಲ್ಲಿ ಬಹು ಚರ್ಚಿತ ವಿಚಾರವೂ ಕೂಡ ಆಗಿತ್ತು. ಈ ಬಗ್ಗೆ ಇಲ್ಲಿವರೆಗೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಏನು ಹೇಳ್ತಿಲ್ವಲ್ಲ ಅನ್ನೋ ಅನುಮಾನದ ಮೇರೆಗೆ ಮೋಸ್ಟ್ಲಿ ಇದು ಜಾರಿಗೆ ಬರಬಹುದು ಅಂತ ಕೂಡ ಇತ್ತು. ಆದರೆ ಈಗ ಅವರು ಕ್ಲಾರಿಫೈ ಮಾಡ್ತಾ ಇದ್ದಾರೆ, ಆ ರೀತಿಯಾದಂತಹ ಸಲಹೆಗಳು ಇರಬಹುದು, ಆದರೆ ಅದನ್ನು ಈಗ ಜಾರಿ ಮಾಡ್ತಿಲ್ಲ ಅಂತ ಅವ್ರು ತಿಳಿಸಿದ್ದಾರೆ. ಈ ಮೂಲಕವಾಗಿ ಫಾಸ್ಟ್ಯಾಗ್ ವ್ಯವಸ್ಥೆ ಏನಿದೆ ಅದೇ ಕಂಟಿನ್ಯೂ ಆಗುತ್ತೆ. ಜಿಪಿಎಸ್ ಆಧಾರಿತ ಟೋಲ್ ವ್ಯವಸ್ಥೆ ಬಗ್ಗೆ ಸಲಹೆಗಳು ಬಂದಿವೆ, ಆದರೆ ಅದನ್ನು ಜಾರಿಗೆ ತರ್ತಾ ಇಲ್ಲ. ಕೆಲವು ಕಡೆ ಪ್ರಾಯೋಗಿಕವಾಗಿ NPR ಫಾಸ್ಟ್ಯಾಗ್ ಅಳವಡಿಕೆಗೂ ಕೂಡ ಚಿಂತನೆಯನ್ನು ಮಾಡಲಾಗ್ತಾ ಇದೆ. ನಂಬರ್ ಪ್ಲೇಟ್ ಆಧಾರಿತ ಫಾಸ್ಟ್ಯಾಗ್ ಇದ್ದಾಗಿದ್ದು ಇದರ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಮುಂದಿನ ದಿನಗಳಲ್ಲಿ ತೀರ್ಮಾನ ತೆಗೆದುಕೊಳ್ತೀವಿ ಅಂತ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಅದು ಎಲ್ಲಿಂದ ಇಂತಹ ಸುದ್ದಿಗಳು ಹಬ್ಬುತ್ತೋ ಏನೋ ಗೊತ್ತಿಲ್ಲ, ಆದರೆ ದಿನಾಂಕ ಸಮೇತವಾಗಿ ಇಂಥದ್ದೇ ದಿನ ಇದು ಜಾರಿಗೆ ಬಂದ್ಬಿಡುತ್ತೆ ಅಂತ ಬಹಳ ವರದಿಗಳು ಹಬ್ಬಿತ್ತು. ಆ ಬಗ್ಗೆ ಸುದ್ದಿಗಳು ಕೂಡ ಹರಿದಾಡಿತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಾರ್ತಿರಿಂದ. ಮಾರ್ತಿ, ಇಷ್ಟು ಪಕ್ವವಾಗಿ ಮೇ 1ರಿಂದಲೇ ಜಾರಿ ಅಂತ ಹೇಗಿದು ಸುದ್ದಿ ಆಗಿತ್ತು? ಈಗ ಏನು ಹೇಳ್ತಾ ಇದೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ? ಹಾಗಾದ್ರೆ ಜಿಪಿಎಸ್ ಆಧಾರಿತ ಟೋಲ್ ವ್ಯವಸ್ಥೆ ಇರೋದೇ ಇಲ್ಲ ಅಂತ ಹೇಳ್ತಿದ್ದಾರಾ, ಹೇಗೆ? ಸದ್ಯಕ್ಕೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ನೀಡಿರೋ ಸ್ಪಷ್ಟನೆ ಏನಪ್ಪಾ ಅಂದ್ರೆ, ಮೇ 1ನೇ ತಾರೀಕಿನಿಂದನೇ ಜಿಪಿಎಸ್ ಆಧಾರಿತ ಟೋಲ್ ವ್ಯವಸ್ಥೆ ಜಾರಿ ಆಗುತ್ತೆ ಅಂತ ಹೇಳಲಾಗ್ತಿತ್ತು. ಈ ಬಗ್ಗೆ ಸಾಕಷ್ಟು ವರದಿಗಳಾಗಿತ್ತು. ಈ ವರದಿಯನ್ನ ಈಗ ಸದ್ಯಕ್ಕೆ ತಳಿ ಹಾಕಿರುವಂತದ್ದು. ಇಲ್ಲಿವರೆಗೂ ಯಾವ ರೀತಿ ಫಾಸ್ಟ್ಯಾಗಿನಲ್ಲಿ ಟೋಲ್ ಕಲೆಕ್ಟ್ ಆಗ್ತಿದೆ, ಟೋಲ್ಗಳು ಕಟ್ ಆಗ್ತಿದೆಯೋ ಅದೇ ಮಾದರಿಯಲ್ಲಿ ಇರುತ್ತೆ. ಸಾರ್ವಜನಿಕ ವಲಯಗಳಿಂದ ವಾಹನ ಸವಾರರ ವಲಯದಿಂದ ಸಾಕಷ್ಟು ಟ್ವಿಟ್ಟರ್ಗಳ ಮೂಲಕ ಸಲಹೆಗಳು ಬಂದಿತ್ತು. ಜಿಪಿಎಸ್ ಆಧಾರಿತ ಟೋಲ್ ವ್ಯವಸ್ಥೆ ಮಾಡಿದ್ರೆ ಈ ಟೋಲ್ ಫಾಸ್ಟ್ಯಾಗ್ಗೋಸ್ಕರ ನಿಂತು ಕಾಯುವ ಬದಲು ಹಾಗೆ ಪಾಸ್ ಆಗ್ಬೋದಲ್ಲ ಅಂತ ಒಂದು ಸಜೆಷನ್ ಕೂಡ ಬಂದಿತ್ತು. ಇದನ್ನ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅಳವಡಿಕೆ ಮಾಡ್ಕೊಂಡು ಚಿಂತನೆಗಳು ನಡೆಸ್ತಾ ಇತ್ತು. ಮೇ 1ನೇ ತಾರೀಕಿಂದನೇ ಇದು ಜಾರಿಗೆ ಬರುತ್ತೆ ಅಂತ ಕೂಡ ಹೇಳಲಾಗ್ತಿತ್ತು. ಆದ್ರೆ ಈಗ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಇದರ ಬಗ್ಗೆ ಒಂದು ಸ್ಪಷ್ಟನೆ ನೀಡಿ ಮೇ 1ನೇ ತಾರೀಕಿಂದ ಈ ರೀತಿ ಯಾವುದೇ ಜಿಪಿಎಸ್ ಆಧಾರಿತ ಟೋಲ್ ವ್ಯವಸ್ಥೆ ಇರೋದಿಲ್ಲ, ಅದರ ಬದಲಾಗಿ ನಂಬರ್ ಪ್ಲೇಟ್ ಆಧಾರಿತ ಟೋಲ್ ವ್ಯವಸ್ಥೆ ಮಾಡೋದಕ್ಕೆ ಚಿಂತನೆ ನಡೆಸ್ತಾ ಇದ್ದೀವಿ. ಅದನ್ನ ಪ್ರಾಯೋಗಿಕವಾಗಿ ಕೆಲವು ಟೋಲ್ ಪ್ಲಾಜಾಗಳಲ್ಲಿ ಅದನ್ನ ಅಳವಡಿಕೆ ಮಾಡ್ತೀವಿ. ಅಂದ್ರೆ ನಂಬರ್ ಪ್ಲೇಟ್ ಒಂದ್ಸಲ ಗಾಡಿ ಪಾಸ್ ಆಗ್ತಿದ್ದಾಗೇನೆ ಈಗ ಫಾಸ್ಟ್ಯಾಗ್ ಜೊತೆಗೆ ನಂಬರ್ ಪ್ಲೇಟ್ ಆಧಾರಿತ ಟೋಲ್ ವ್ಯವಸ್ಥೆ ಮಾಡುವಂತ ವ್ಯವಸ್ಥೆ ಮಾಡ್ಕೋತಿದ್ದೀವಿ. ಅದರಲ್ಲಿ ಏನು ಸಮಯ ಕಡಿಮೆ ಆಗುತ್ತೆ ಅಂತ ಚೆಕ್ ಮಾಡೋ, ಯಾಕಂದ್ರೆ ಫಾಸ್ಟ್ಯಾಗ್ ಇದ್ರೂ ಕೆಲವು ಬಾರಿ ಅದು ಸ್ಕ್ಯಾನ್ ಆಗೋದು ತಡವಾಗ್ತಿದೆ, ಮತ್ತೆ ಫಾಸ್ಟ್ಯಾಗ್ QR ಕೋಡ್ ಟ್ಯಾಗ್ ಲೇಟ್ ಆಗ್ತಿರೋ ಕಾರಣಕ್ಕೆ ಈ ರೀತಿಯ ವ್ಯವಸ್ಥೆ ಮಾಡಿದ್ರೆ ಅನುಕೂಲ ಆಗುತ್ತೆ ಅನ್ನುವಂತಹ ಒಂದು ಮನವಿ ಬಂದ ಹಿನ್ನೆಲೆಯಲ್ಲಿ ಈಗ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಜಿಪಿಎಸ್ ಆಧಾರಿತ ಬದಲು ನಂಬರ್ ಪ್ಲೇಟ್ ಆಧಾರಿತ ಫಾಸ್ಟ್ಯಾಗ್ ಟೋಲ್ ಅನ್ನ ಪ್ರಾಯೋಗಿಕವಾಗಿ ಜಾರಿಗೆ ತರುವಂತ ಪ್ರಯತ್ನ ಮಾಡ್ತಾ ಇದೆ. ಒಂದು ವೇಳೆ ಅದು ಸಕ್ಸಸ್ ಆಗಿಲ್ಲದೆ ಅಂತಿಮವಾಗಿ ಜಿಪಿಎಸ್ ಫಾಸ್ಟ್ಯಾಗ್ ಅನ್ನ ಅಳವಡಿಕೆ ಮಾಡೋ ಚಿಂತನೆ ಮಾಡ್ತೀವಿ. ಆದ್ರೆ ಮೇ 1ನೇ ತಾರೀಕಿನ ಜಾರಿ ಆಗುತ್ತೆ ಅಂತ ಹೇಳಲಾಗ್ತಿತ್ತು, ಅದು ಸದ್ಯಕ್ಕಿಲ್ಲ ಅನ್ನುವಂತ ಒಂದು ಸ್ಪಷ್ಟನೆ ನೀಡಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಮಾರ್ತಿ ನಿಮ್ಮೆಲ್ಲ ಮಾಹಿತಿಗೆ.